ಅದು ಗಂಡ ಹೆಂಡತಿ ಮಗಳಿದ್ದ ಸುಖಿ ಸಂಸಾರ. ಇದ್ದೊಬ್ಬ ಮಗಳು ಅಂದ್ರೆ ಹೆತ್ತವರಿಗೆ ಇನ್ನಿಲ್ಲದ ಪ್ರೀತಿ. 12 ವರ್ಷದ ಮಗಳಿಗೆ ಸ್ವಿಮ್ಮಿಂಗ್ ಕಲಿಸೋದಕ್ಕೆ ಅಂತ ಕೆರೆಗೆ ಇಳಿದ ಅಪ್ಪ ಮಗಳು ದುರಂತ ಅಂತ್ಯ ಕಂಡಿದ್ದಾರೆ. ಮಗಳು ಅಂದ್ರೆ ಪ್ರಪಂಚ. ಮಗಳ ಖುಷಿಯೇ ಅಪ್ಪನ ಖುಷಿ. ಮಗಳ ಕನಸನ್ನೇ ತನ್ನ ಕನಸಾಗಿಸಿಕೊಂಡವ. ಪ್ರತಿ ಉಸಿರಲ್ಲೂ ಮಗಳನ್ನ ಧ್ಯಾನಿಸ್ತಿದ್ದ. ಕುಂತ್ರು ನಿಂತ್ರು ಮಗಳ ಬಗ್ಗೆಯೇ ಚಿಂತೆ ಮಾಡ್ತಿದ್ದ. ಮಗಳಿಗೂ ಅಷ್ಟೇ ಅಪ್ಪನೇ ಸರ್ವಸ್ವವಾಗಿ ಹೋಗಿದ್ದ. ಇದ್ದೊಬ್ಬ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಿದ್ದ ತಂದೆ ತಾಯಿಗೆ ಕರುಳು ಕುಡಿಯೇ ಜೀವ ಜೀವನ ಎರಡೂ ಆಗಿತ್ತು. ಆದ್ರೆ ಇವರ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಮಗಳ ಆಸೆಯಂತೆ ಸ್ವಿಮ್ಮಿಂಗ್ ಕಲಿಸ್ತೀನಿ ಅಂತ ಹೋದವ ಮಗಳ ಜೊತೆಯೇ ಜಲಸಮಾಧಿಯಾಗಿದ್ದಾನೆ. ನೀರಿಗಿಳಿದ ಅಪ್ಪ ಮಗಳು ಅಲ್ಲೇ ದುರಂತ ಅಂತ್ಯ ಕಂಡಿದ್ದಾರೆ. ಮಗಳಿಗೆ ಈಜು ಕಲಿಸುವ ವೇಳೆ ನಡೆಯಿತು ದುರಂತ. ಹೂಳು ತುಂಬಿದ್ದ ಕೆರೆ, ಜವರಾಯ ಹಾಕಿದ ರಣಕೇಕೆ. ಅಪ್ಪ ಮಗಳ ಬಾಂಧವ್ಯ ಹೇಗಿತ್ತು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಇವರ ಹೆಸರು ನಾಗರಾಜ್ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ನಿವಾಸಿ. ನಾಗರಾಜ್ ದಂಪತಿಗೆ ಹುಟ್ಟಿದ ಮಗಳೇ ಈ ಧನುಶ್ರೀ. ಒಬ್ಬಳೇ ಮಗಳು ಆಗಿದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಿದ್ರು. ಮಗಳು ಹುಟ್ಟಿದ ಮೇಲೆ ನಾಗರಾಜರ ಬದುಕಲ್ಲಿ ಸಂತೋಷ ತುಂಬಿ ತುಳುತ್ತಿತ್ತು. 12 ವರ್ಷದ ಧನುಶ್ರೀ ಓದೋದ್ರಲ್ಲಿ ತುಂಬಾ ಫಾಸ್ಟ್. ಕ್ರೀಡೆಯಲ್ಲೂ ಸಿಕ್ಕಾಪಟ್ಟೆ ಮುಂದಿದ್ಲು. ಅಷ್ಟೇ ಅಲ್ಲ, ಹಾಡು ಡ್ಯಾನ್ಸ್ನಲ್ಲೂ ಎತ್ತಿದ ಕೈ. ತನ್ನ ಚುರುಕುತನದಿಂದಲೇ ಇಡೀ ಊರಿನ ಮನೆ ಮಾತಾಗಿದ್ಲು. ಇತ್ತೀಚೆಗೆ ಧನುಶ್ರೀಗೆ ಈಜು ಕಲಿಯೋ ಆಸೆ ಆಗಿದೆ. ಹೀಗಾಗಿ ಅಪ್ಪನ ಬಳಿ ತನ್ನ ಆಸೆ ಹೇಳ್ಕೊಂಡಿದ್ದಾಳೆ. ಇದೇಗೀಗ ಇವರಿಬ್ಬರ ಪಾಲಿಗೂ ಯಮನಾಗಿ ಹೋಗಿದೆ. ಸರ್, ಮಗು ಅವರ ಫ್ಯಾಮಿಲಿನಲ್ಲಿ ಈಜು ಕಲಿತಾ ಇದ್ರು, ಕಲ್ತ್ಬಿಟ್ಟಿದ್ರು. ಅದಕ್ಕೆ ರಜೆ ಬಂದಿತ್ತಲ್ಲ, ಆ ರಜೆ ಬಂದಿರುವಾಗ ನಮ್ಮ ಫ್ಯಾಮಿಲಿಯವರೆಲ್ಲ ಈಜು ಕಲಿತಾ ಇದ್ದಾರೆ. ಅದಕ್ಕೆ ನಾನು ಕಲಿಬೇಕಪ್ಪ ಅಂಥೇಳಿ ತಂದೆಗೆ ಫೋರ್ಸ್ ಮಾಡಿದ್ದಾಳೆ. ಹಗ್ಗ ಚೆನ್ನಾಗಿರೋದು ಎತ್ಕೊಂಡೋಗಿದ್ರೆ ತಗೊಂಡೋಗಿ ಕಟ್ಟಿಬಿಟ್ಟು ಹಿಡ್ಕೊಂಡು ಗೆಡ್ಡೆ ಮೇಲೆ ಹಾಗೂ ಕಟ್ಟಿದರೆ ಸರೋಗೋದು. ಅದ್ಯಾವುದೋ ಒಂದು ಅವ್ರ ಮನೆ ಹತ್ರ ಒಂದು ಪ್ಲಾಸ್ಟಿಕ್ಕದ್ದು ಒಂದು ಎತ್ಕೊಂಡೋಗಿ ಚೀಲತ್ತು ಕಟ್ಟಿಬಿಟ್ಟವ್ರೆ. ಹೋಗ್ಬಿಟ್ಟವಳು ಒಳಗಡೆ ಹೋಗಿ ಒದ್ದಾಡ್ತಾ ಇದ್ದಂಗೆ ಈ ಅಪ್ಪ ಹೋಗವ್ರೆ. ಆ ಹುಡುಗಿ ದಬ್ಕೊಂಡ್ಬಿಟ್ಟವಳೆ. ಈ ಅಪ್ಪನೂ ಇಬ್ಬರೂ ಹಂಗೆ ಒಂದೇ ಸಾರಿ. ಮಗಳಿಗೆ ಈಜು ಕಲಿಸ್ತೀನಿ ಅಂತ ಮಠ ಮಧ್ಯಾಹ್ನ ಕೆರೆ ಬಳಿ ಹೋಗಿದ್ದಾರೆ. ಮಗಳ ಸೊಂಟಕ್ಕೆ ಹಗ್ಗ ಕಟ್ಟಿದ ನಾಗರ ನಿಧಾನಕ್ಕೆ ಹೋಗುವಂತ ನೀರಿಗೆ ಇಳಿಸಿದ್ರು. ಒಂದಿಷ್ಟು ಹೊತ್ತು ಖುಷಿಯಾಗಿ ಗಿದ್ದವಳು ಏಕಾಏಕಿ ಕಣ್ಮರೆಯಾಗಿದ್ದಾಳೆ. ಮಗಳಿಗೇನಾಯ್ತು ಅಂತ ಗಾಬರಿಗೊಂಡ ನಾಗರ ತಾನೂ ಕೂಡ ನೀರಿಗೆ ಹಾರಿದ್ದಾನೆ. ಮೊದಲೇ ಹೂಳು ತುಂಬಿದ್ದ ಕೆರೆ. ಹೀಗಾಗಿ ಇಬ್ಬರೂ ಕೂಡ ಮೇಲೇಳೋದಕ್ಕೆ ಆಗದೆ ಅಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ತಂದೆ ಮಗಳು ಹೆಣವಾಗಿ ಮೇಲೇಳ್ತಿದ್ದಂತೆ ಇಡೀ ಊರೇ ಕಣ್ಣೀರಿಟ್ಟಿದೆ. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಈಜು ಕಲಿಸಲಿಕ್ಕೆ ಇವತ್ತು ಶೆಟ್ಟಳ್ಳಿ ಕೆರೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಒಂದು ಘಟನೆ ಒಂದು ದೊಡ್ಡ ದುರಂತ ಈ ಕ್ಷೇತ್ರದಲ್ಲಿ ಅಂತ ನಾನು ಇವತ್ತು ಭಾಳಷ್ಟು ನೋವಿನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಆ ಒಂದು ಕುಟುಂಬದ ಆ ಗಂಡನ ಕಳ್ಕೊಂಡಿರ್ತಕ್ಕಂಥ ತಾಯಿ ಮತ್ತು ಮಗುವನ್ನು ಕಳ್ಕೊಂಡಿರ್ತಕ್ಕಂಥ ತಾಯಿಗೆ ಇವತ್ತು ಭಗವಂತನು ಧೈರ್ಯವನ್ನು ಕೊಟ್ಟು ಇವತ್ತು ಈ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಒಟ್ನಲ್ಲಿ ಮಗಳ ಆಸೆ ಈಡೇರಿಸಲು ಹೋಗಿದ್ದೆ ದುರಂತಕ್ಕೀಡು ಮಾಡಿದೆ. ಮಠ ಮಧ್ಯಾಹ್ನ ಕೆರೆಗೆ ಇಳಿದವರು ಊರ ಮುಂದಿನ ಕೆರೆಗೆ ಹಾರವಾಗಿದ್ದಾರೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.